2020 ಜನವರಿಯಿಂದ ಜುಲೈವರೆಗೆ 2,69,029 ಹಾಗೂ 2021 ಜನವರಿಯಿಂದ ಜುಲೈವರೆಗೆ 4,26,943 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದೆ. ಅಂದ್ರೆ 2020ಕ್ಕಿಂತ 2021ರಲ್ಲಿ ಸಾವುಗಳ ಸಂಖ್ಯೆ 1,57,916 ಆಗಿದೆ. ಅಂದ್ರೆ ಹೆಚ್ಚಾಗಿದೆ ಸಾವು. ಆದ್ರೆ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಾವಿನ ಸಂಖ್ಯೆಗಳ ಅಂತರ ಕೇವಲ 37,206 ಅಂತ ತಪ್ಪು ಮಾಹಿತಿಯನ್ನ ನೀಡಿದೆ. ಈ ಮೂಲಕ ಸುಮಾರು 1,20,708 ಸಾವುಗಳ ಮಾಹಿತಿಯನ್ನೇ ಇವರು ಮುಚ್ಚಿಟ್ಬಿಟ್ಟಿದ್ದಾರೆ. ಕರ್ನಾಟಕದಲ್ಲಿ ಬಿಜೆಪಿ ನಿಜವಾಗ್ಲೂ ದಂಧೆ ಮಾಡ್ತಾ ಇದೆ ಅನ್ನೋದು ಒಂದಾದ್ರ ಮೇಲೆ ಒಂದಂತೆ ಸಿಗ್ತಾ ಇರುವಂತಹ ಅಂಕಿಅಂಶಗಳ ಮೂಲಕ ಗೊತ್ತಾಗ್ತಾ ಇದೆ. ಇಷ್ಟು ದಿನ ಕೋಮುದ್ವೇಷ ಹರಡೋ ಕೆಲಸ ಮಾಡ್ತಾರೆ ಅಂತ ಮಾತ್ರ ಸುದ್ದಿಯಲ್ಲಿದ್ರು. ಆದ್ರೆ ಈಗ ಜನರ ಜೀವನ ಎರಡರ ಜೊತೆಲೂ ಆಟ ಆಡ್ತಿದ್ದಾರೆ ಅನ್ನೋದು ಈಗ ಬಂದಿರುವಂತಹ ವರದಿಗಳ ಮೂಲಕ ಗೊತ್ತಾಗಿರೋದು. ನಿಜವಾಗ್ಲೂ ಈಗ ಬಂದಿರುವಂತಹ ಈ ಮಾಹಿತಿಯನ್ನ ನೋಡಿ ನಾನೇ ಒಂದ್ ಸೆಕೆಂಡ್ ಶಾಕ್ ಆಗಿ ನಿಂತ್ಬಿಟ್ಟಿದ್ದೆ. ರಾಜ್ಯ ರಾಜಕಾರಣದಲ್ಲಿ ಕೊರೋನಾ ಹಗರಣದ ಕುರಿತ ಚರ್ಚೆಗಳು ಆಗಾಗಲೇ ನಡೀತಾನೆ ಇರತ್ತೆ. 2020ರಲ್ಲಿ ದೇಶವನ್ನೇ ವ್ಯಾಪಿಸಿದಂಥ ಈ ಕೊರೋನಾ ಮಾರಣ ಹೋಮವನ್ನೇ ನಡೆಸಿಬಿಟ್ಟಿತ್ತು. ಲಕ್ಷಾಂತರ ಮಂದಿಯ ಹೆಣಗಳ ಮೇಲೂ ಸಹ ಅಂದಿನ ಬಿಜೆಪಿ ಸರ್ಕಾರ ಹಣ ಎತ್ಕೊಂಡಿತ್ತು, ಭ್ರಷ್ಟಾಚಾರ ನಡೆಸಿತ್ತು ಅನ್ನೋದು ಇದೀಗ ದೃಢಪಟ್ಟಿತ್ತು. ಸೊ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶ ಜಾನ್ ಮೈಕಲ್ ಡಿ ಕುನ್ಹಾ ನೇತೃತ್ವದ ವಿಚಾರಣಾ ಆಯೋಗವು ಕೊರೋನಾ ಹಗರಣದ ಬಗ್ಗೆ ತನಿಖೆಯನ್ನು ನಡೆಸಿತ್ತು. ಹಗರಣ ನಡೆದಿರೋದು ಸ್ಪಷ್ಟ ಅಂತ ಹೇಳಿತು. ಅಂದಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಆರೋಗ್ಯ ಸಚಿವರಾಗಿದ್ದ ಬಿ ಶ್ರೀರಾಮುಲು ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತ ಶಿಫಾರಸ್ ಮಾಡಿತು. ಇದೀಗ ಒಂದ್ ಹೆಜ್ಜೆ ಮುಂದೆ ಹೋಗಿ ಇನ್ನೊಂದು ಅಪ್ಡೇಟ್ಸ್ ಬಂದಿದೆ. ಕೊರೋನಾ ಹಗರಣದ ಕುರಿತು ತನಿಖೆ ನಡೆಸಿದ್ದಂಥ ನಿವೃತ್ತ ನ್ಯಾಯಮೂರ್ತಿ ಡಿ ಕುನ್ಹಾ ಆಯೋಗದ ವರದಿಯ ಹಲವಾರು ಅಂಶಗಳು ಒಂದೊಂದಾಗೆ ಬಹಿರಂಗ ಆಗ್ತಾ ಇದೆ. ಹಗರಣ ನಡೆದಿರೋದು ಸತ್ಯ. 2020ರಲ್ಲಿ ಅಂದಿನ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಸರ್ಕಾರ 330 ರೂಪಾಯಿ ಪಿಪಿಇ ಕಿಟ್ಗೆ 2,117 ರೂಪಾಯಿ ಕೊಟ್ಟು ಖರೀದಿ ಮಾಡಿತ್ತು ಮತ್ತು ತಮ್ಮ ಹಾಗೆ ಚೀನಾದ ಕಂಪನಿಗಳ ಲಾಭಕ್ಕಾಗಿ ಯಡಿಯೂರಪ್ಪ ಮತ್ತು ಅಂದಿನ ಆರೋಗ್ಯ ಸಚಿವ ಶ್ರೀರಾಮುಲು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದು ಈ ವಾರದ ಹಿಂದೆನೆ ಬಹಿರಂಗ ಆಗಿತ್ತು. ಸೊ ಇದೀಗ ಬಿಜೆಪಿ ಸರ್ಕಾರ ಬರೋಬ್ಬರಿ 1,20,000 ಜನರ ಸಾವಿನ ಅಂಕಿ ಅಂಶವನ್ನೇ ಮುಚ್ಚಿಟ್ಟಿತ್ತು ಅನ್ನೋ ಆಘಾತಕಾರಿ ಮಾಹಿತಿ ತನಿಖಾ ವರದಿಯಿಂದ ಬಹಿರಂಗ ಆಗಿದೆ. ಹೌದು, ಈ ವಿಚಾರವನ್ನ ಸ್ವತಃ ಡಿ ಕುನ್ಹಾ ಆಯೋಗವೇ ಹೇಳಿರೋದು. 2020ರಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ಸೋಂಕು ನಿಭಾಯಿಸುವಲ್ಲಿ 7,000 ಕೋಟಿ ರೂಪಾಯಿಗೂ ಅಧಿಕ ಅಕ್ರಮ ನಡೆದಿದೆ ಅಂತ ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿ ಕುನ್ಹಾ ಆಯೋಗ 2024ರ ಆಗಸ್ಟ್ 30ಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿರುವಂತಹ ಮಧ್ಯಂತರ ವರದಿಯಲ್ಲಿ ತಿಳಿಸಿತ್ತು. ಚೀನಾದ ಸಂಸ್ಥೆಗಳಿಂದ 3 ಲಕ್ಷ ರೂಪಾಯಿ ಪಿಪಿಇ ಕಿಟ್ಗಳನ್ನ ನೇರವಾಗಿ ಖರೀದಿಸೋ ಕುರಿತು ಆಗಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆದೇಶಿಸಿದ್ರು. 2 ಚೀನಾ ಸಂಸ್ಥೆಗಳಿಂದ ಪಿಪಿಇ ಕಿಟ್ಗಳನ್ನ ದುಬಾರಿ ದರದಲ್ಲಿ ಕೊಂಡುಕೊಳ್ಳಲಾಗಿದೆ ಅನ್ನೋದು ಸಹ ಬಯಲಾಗಿತ್ತು. ಆದ್ರಿಂದ ಯಡಿಯೂರಪ್ಪ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿದ್ದಂತ ಶ್ರೀರಾಮುಲು ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸೋಕೆ ಜಾನ್ ಮೈಕಲ್ ಡಿ ಕುನ್ಹಾ ಆಯೋಗ ಶಿಫಾರಸ್ ಮಾಡಿತ್ತು. ಇದೀಗ ಕೇವಲ ದುಡ್ಡಿನಲ್ಲಿ ಮಾತ್ರ ಅಲ್ಲ, ಸತ್ತವರ ಸಂಖ್ಯೆಯನ್ನು ಸಹ ಆಗಿನ ಬಿಜೆಪಿ ಸರ್ಕಾರ ತಿರುಚಿದೆ ಅನ್ನೋ ಮಾಹಿತಿ ಶಾಕಿಂಗ್ ಆಗಿರೋದು. ಕೇಂದ್ರ ಸರ್ಕಾರದ ಲೆಕ್ಕಪತ್ರ ಮತ್ತು ಅಂಕಿಅಂಶಗಳ ನಿರ್ದೇಶನಾಲಯ ರಾಜ್ಯದಲ್ಲಿ 2020ರ ಜನವರಿಯಿಂದ ಜುಲೈವರೆಗೆ 2,69,029 ಹಾಗೂ 2021ರ ಜನವರಿಯಿಂದ ಜುಲೈವರೆಗೆ 4,26,943 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದೆ. ಅಂದ್ರೆ 2020ಕ್ಕಿಂತ 2021ರಲ್ಲಿ ಸಾವುಗಳ ಸಂಖ್ಯೆ 1,57,916 ಆಗಿದೆ. ಅಂದ್ರೆ ಹೆಚ್ಚಾಗಿದೆ ಸಾವು. ಆದ್ರೆ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಾವಿನ ಸಂಖ್ಯೆಗಳ ಅಂತರ ಕೇವಲ 37,206 ಅಂತ ತಪ್ಪು ಮಾಹಿತಿಯನ್ನ ನೀಡಿದೆ. ಈ ಮೂಲಕ ಸುಮಾರು 1,20,708 ಸಾವುಗಳ ಮಾಹಿತಿಯನ್ನೇ ಇವರು ಮುಚ್ಚಿಟ್ಬಿಟ್ಟಿದ್ದಾರೆ. ತಪ್ಪು ಮಾಹಿತಿ ನೀಡೋ ಮೂಲಕ ಸರ್ಕಾರ ಮತ್ತು ಅಧಿಕಾರಿಗಳು ಘೋರ ಅಪರಾಧ ಎಸಗಿದ್ದಾರೆ ಅಂತ ತನಿಖಾ ಆಯೋಗ ಹೇಳಿದೆ. ಕೋವಿಡ್ ಹಗರಣದ ಸಂಬಂಧ ತನಿಖಾ ಆಯೋಗ ಸಲ್ಲಿಸಿರುವಂತಹ ಮಧ್ಯಂತರ ವರದಿ ಯಡಿಯೂರಪ್ಪ ಮತ್ತು ಶ್ರೀರಾಮುಲು ಅವಧಿಯಲ್ಲಿ ಸರ್ಕಾರ ಕೊರೋನಾ ಟೆಸ್ಟ್ಗಾಗಿ ಖಾಸಗಿ ಲ್ಯಾಬ್ಗಳಿಗೆ 6,93,00,000 ರೂಪಾಯಿ ಸಂದಾಯ ಮಾಡಿದೆ. ಆದರೆ ಅವುಗಳ ಪೈಕಿ 14 ಲ್ಯಾಬ್ಗಳು ICMRನಿಂದ ಮಾನ್ಯತೆಯನ್ನೇ ಪಡೆದಿಲ್ಲ. ಅವುಗಳ TCPR ಟೆಸ್ಟ್ಗೆ ಆ ಲ್ಯಾಬ್ಗಳ ಸಾಮರ್ಥ್ಯ ಮತ್ತು ಕ್ಷಮತೆ ಗುರುತಿಸಿಲ್ಲ. ಸಾಮರ್ಥ್ಯ ಕ್ಷಮತೆಯನ್ನು ಪರಿಶೀಲಿಸದೆ ಖಾಸಗಿ ಲ್ಯಾಬ್ಗಳಿಗೆ ಕೊರೋನಾ ಪರೀಕ್ಷೆಗೆ ಅನುಮತಿಯನ್ನು ನೀಡಿ ಹಣ ಸಂದಾಯವನ್ನು ಮಾಡಲಾಗಿದೆ. ಆದರೆ 8 ಲ್ಯಾಬ್ಗಳಿಗೆ ಅನುಮತಿ ಪಡೆಯದೆ 4,28,00,000 ರೂಪಾಯಿನ ಸಂದಾಯ ಮಾಡಲಾಗಿದೆ ಅಂತ ಈ ವರದಿ ತಿಳಿಸಿದೆ. ಇನ್ನು ಕೋವಿಡ್ ಜಾಹೀರಾತಿನಲ್ಲೂ ಸಹ ಅಕ್ರಮ ನಡೆದಿದೆ. ಕೋವಿಡ್ ಕುರಿತ ಮಾಹಿತಿ ಮತ್ತು ಪ್ರಚಾರಕ್ಕಾಗಿ ಇಟ್ಟಿದ್ದಂತ 7,30,00,000 ರೂಪಾಯಿ ಹಣದಲ್ಲೂ ಸಾಕಷ್ಟು ಅಕ್ರಮ ನಡೆದಿದೆ. BMTC ಮ್ಯಾನೇಜ್ಮೆಂಟ್ ಡೈರೆಕ್ಟರ್
MD ಇವರ ಸಲಹೆ ಮೇರೆಗೆ ಯಾವುದೇ ಅನುಮತಿಯನ್ನ ಪಡೆಯದೆ ಚುಕ್ಕಿ ಟಾಕೀಸ್ ಅನ್ನೋ ಸಂಸ್ಥೆಗೆ 8,85,000 ರೂಪಾಯಿ ಹಣವನ್ನ ನಿಯಮ ಬಾಹಿರವಾಗಿ ಪಾವತಿ ಮಾಡಲಾಗಿದೆ. ಪ್ರಚಾರದ ಹಣದಲ್ಲಿ 5 ಕೋಟಿ ರೂಪಾಯಿ ಹಣಕ್ಕೆ ಯಾವುದೇ ದಾಖಲೆಗಳನ್ನು ಸಹ ಇಲಾಖೆ ಒದಗಿಸಿಲ್ಲ ಅಂತ ಆಯೋಗದ ವರದಿ ಗಮನ ಸೆಳೆದಿದೆ. ಕೋವಿಡ್ ಆಪ್ತಮಿತ್ರ ಸೇವೆಯಲ್ಲೂ ಸಹ ಗೋಲ್ಮಾಲ್ ನಡೆದಿದೆ. ಈ ಸೇವೆಗಾಗಿ ಸುಮಾರು 5 ಕೋಟಿ ರೂಪಾಯಿ ಹಣವನ್ನು ನಿಗದಿ ಮಾಡಲಾಗಿತ್ತು. ಆಪ್ತಮಿತ್ರ ಸೇವೆ ಒದಗಿಸೋಕೆ 2 BPO ಸಂಸ್ಥೆಗಳಿಗೆ 4,90,00,000 ರೂಪಾಯಿ ಹಣ ಸಂದಾಯ ಮಾಡಲಾಗಿದೆ ಅನ್ನೋದನ್ನ ಇದೇ ತನಿಖಾ ಆಯೋಗ ಗಮನಿಸಿದೆ. ಈ 2 BPO ಸೇವಾ ಸಂಸ್ಥೆಗಳಿಗೆ ಯಾವುದೇ ಅಗ್ರಿಮೆಂಟ್ ಇಲ್ಲದೇನೆ ಕೆಲಸ ಮಾಡಲಾಗಿದೆ. ಕೆಲಸ ನೀಡಿದ್ದಕ್ಕೆ ಸಂಬಂಧಿಸಿದಂತೆ ಆರೋಗ್ಯ ಇಲಾಖೆಯ ಬಳಿ ಯಾವುದೇ ಸೂಕ್ತ ದಾಖಲೆಗಳು ಸಹ ಇಲ್ಲ. BPO ಸಂಸ್ಥೆಗಳಿಗೆ ಹಣ ಪಾವತಿ ಮಾಡಿರುವಂತಹ ಫೈಲ್ ಅನ್ನ ತನಿಖಾ ಆಯೋಗಕ್ಕೆ ಇಲಾಖೆ ಒದಗಿಸಿಲ್ಲ. ಹೀಗಾಗಿ ಆ BPO ಸಂಸ್ಥೆಗೆ ನೀಡಿರುವಂತಹ ಹಣವನ್ನ ವಾಪಸ್ ಪಡಿಬೇಕು ಅಂತ ಆಯೋಗ ಶಿಫಾರಸ್ ಮಾಡಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದ್ದಂತಹ ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ PPE ಕಿಟ್ ಹಾಗೂ ಇತರೆ ಸಾಮಗ್ರಿಗಳ ಖರೀದಿಯಲ್ಲಿ ಅಕ್ರಮ ನಡೆದಿರೋದು ದೃಢಪಟ್ಟಿದೆ ಅಂತ ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿ ಕುನ್ಹಾ ಆಯೋಗ ಹೇಳಿದ್ದು, ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಮಾಜಿ ಆರೋಗ್ಯ ಸಚಿವ B ಶ್ರೀರಾಮುಲು ವಿರುದ್ಧ ಕಾನೂನು ಕ್ರಮಕ್ಕೆ ಶಿಫಾರಸ್ ಮಾಡಿದೆ ಅಂತ ನಾವು ಈ ಹಿಂದೆನೆ ಒಂದು ವಿಡಿಯೋ ಮಾಡಿ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಸಿದ್ವು. ಇದೀಗ ಬಿಜೆಪಿ ಸರ್ಕಾರ ಬರೋಬ್ಬರಿ 1,20,000 ಜನರ ಅಂಕಿಅಂಶವನ್ನೇ ಮುಚ್ಚಿಟ್ಟಿತ್ತು ಅನ್ನೋ ಆಘಾತಕಾರಿ ಮಾಹಿತಿ ತನಿಖಾ ವರದಿಯಿಂದ ಬಹಿರಂಗ ಆಗಿರೋದು. ಅಂದ್ರೆ ಜನರ ಸಾವಿನ ಸಂಖ್ಯೆಯನ್ನ ಕಡಿಮೆ ಮಾಡೋ ಶಕ್ತಿ ಸರ್ಕಾರಕ್ಕಿತ್ತು. ಕೋವಿಡ್ ಟೈಮ್ನಲ್ಲಿ ಎಷ್ಟೋ ಜನ ಆಕ್ಸಿಜನ್ ಇಲ್ದೇನೆ ಸತ್ತು ಹೋಗಿರುವಂತಹ ಉದಾಹರಣೆಗಳು ಸಹ ಇದೆ. ಜನರನ್ನ ಕಾಪಾಡೋ ಟೈಮ್ನಲ್ಲಿ ಈ ಬಿಜೆಪಿ ಸರ್ಕಾರ ದುಡ್ಡು ಹೊಡೆಯೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ರು. ಜನಸಾಮಾನ್ಯರಿಗೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡೋದ್ರಲ್ಲಿ ಸೋತ್ ಹೋಗಿದ್ರು. ಇದರಿಂದ ಜನರ ಸಾವಿನ ಸಂಖ್ಯೆ ಹೆಚ್ಚಾಯಿತು. ಸಾವಿನ ಸಂಖ್ಯೆ 1,20,000. ಅಂದ್ರೆ ಬಿಜೆಪಿ ಕೊಟ್ಟಿದ್ದು 37,000. 37,000 ಎಲ್ಲಿ, 1,27,000 ಎಲ್ಲಿ? ಎಂತ ಅಜಗಜಾಂತರ ವ್ಯತ್ಯಾಸ ಇದೆ ನೋಡಿ. ಕೋವಿಡ್ ಟೈಮ್ನಲ್ಲಿ ಸರಿಯಾದ ವ್ಯವಸ್ಥೆ ಮಾಡಿದಿದ್ರೆ ಸಾವಿನ ಸಂಖ್ಯೆ ಇಷ್ಟೊಂದು ಏರಿಕೆ ಆಗ್ತಾನೆ ಇರಲಿಲ್ಲ. ಸಾವಿನ ಸಂಖ್ಯೆ ಏರಿಕೆ ಆಗೋದಕ್ಕೂ ಸಹ ಬಿಜೆಪಿ ಕಾರಣ. ಇದು ಘೋರ ತಪ್ಪು. ಸಾವಿನ ಸಂಖ್ಯೆಯನ್ನ ಮುಚ್ಚಿಟ್ಟು ಸುಳ್ಳು ಅಂಕಿಅಂಶ ಕೊಟ್ಟಿರೋದು ಇನ್ನೊಂದು ದೊಡ್ಡ ತಪ್ಪು. ಬಿಜೆಪಿಗೆ ಜನ ಮುಖ್ಯ ಅಲ್ಲ, ಜನರ ದುಡ್ಡು ಮುಖ್ಯ ಅನ್ನೋದನ್ನ ಈ ಆಯೋಗದ ವರದಿ ಬಹಿರಂಗ ಮಾಡಿದೆ. ಕಾನೂನು ಕ್ರಮಕ್ಕೆ ಮುಂದಾಗುವಂತೆ ರಾಜ್ಯ ಸರ್ಕಾರಕ್ಕೆ ಈ ಆಯೋಗ ಶಿಫಾರಸ್ ಮಾಡಿದೆ. ಇದು ಕೇವಲ ಮಧ್ಯಂತರ ವರದಿ ಮಾತ್ರ. ಅಂತಿಮ ವರದಿಯಲ್ಲಿ ಇನ್ನಷ್ಟು ಬಹಳಷ್ಟು ಭ್ರಷ್ಟಾಚಾರ ಬಯಲಾಗತ್ತೆ ಅನ್ನೋ ಮೂಲಕ ಬಿಜೆಪಿ ಸರ್ಕಾರದಲ್ಲಿ ಆದ ದೊಡ್ಡ ಭ್ರಷ್ಟಾಚಾರದ ಬಗ್ಗೆ ಮತ್ತು ಸ್ಫೋಟಕ ಮಾಹಿತಿ ನಿರೀಕ್ಷೆಗೆ ಎದುರು ನೋಡುವಂತೆ ಮಾಡಿದೆ ಈ ವರದಿ. ಸಾವನ್ನ ಸಂಭ್ರಮಿಸುವ, ಹೆಣ ಬಿದ್ದಲ್ಲಿ ಓಡಿ ರಾಜಕೀಯದ ಬೇಳೆ ಬೇಯಿಸುವಂತ ಬಿಜೆಪಿ ಮತ್ತು ಅದರ ನೇತೃತ್ವದ ಆಗಿನ ಸರ್ಕಾರ ಕೊರೋನಾ ಕಾಲದಲ್ಲೂ ಸಹ ಇದೇ ಕೆಲಸವನ್ನ ಮಾಡಿದೆ. ಜನ ಬೆಡ್ಡು, ವೆಂಟಿಲೇಟರ್, ಔಷಧಿ, PPE ಕಿಟ್ಟು, ವ್ಯಾಕ್ಸಿನ್, ಮಾಸ್ಕ್, ಸ್ಯಾನಿಟೈಸರ್ ಇಲ್ಲದೆ ಸಾಯ್ತಾ ಇರುವಾಗ ಬಿಜೆಪಿಯವರು ಈ ವೈದ್ಯಕೀಯ ಸಾಮಗ್ರಿಗಳ ಖರೀದಿಯಲ್ಲಿ ದುಡ್ಡು ಹೇಗೆ ಬಾಚಬಹುದು ಅನ್ನೋ ಲೆಕ್ಕದಲ್ಲಿ ತೊಡಗಿದ್ದು ಅತ್ಯಂತ ಅಮಾನವೀಯ ನಡವಳಿಕೆ ಕೂಡ ಹೌದು. ಇನ್ನೂ ಯಾವೆಲ್ಲ ವಿಚಾರಗಳು ಹೊರಬರಬಹುದು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಈ ಎಲ್ಲಾ ಅಕ್ರಮಗಳ ಕುರಿತು ದಾಖಲೆಗಳು ಇನ್ನೂ ಸಹ ಬಹಿರಂಗಗೊಳ್ಳಬೇಕಾಗಿದೆ. ಆಗ ಬಿಜೆಪಿ ಕರ್ಮಕಾಂಡ ಮತ್ತಷ್ಟು ಬಯಲಾಗತ್ತೆ. ಕೋವಿಡ್ ಹಗರಣದ ತನಿಖಾ ವರದಿ ಆತಂಕಕ್ಕಿಂತ ಹೆಚ್ಚಾಗಿ ನೋವು ಮತ್ತು ಆಕ್ರೋಶವನ್ನು ಹುಟ್ಟಿಸುತ್ತೆ. ಇಡೀ ಮನುಕುಲವೇ ಮಾನವೀಯತೆಯಿಂದ ಸ್ಪಂದಿಸಿದ ಘಳಿಗೆಯಲ್ಲೂ ಸಹ ಕರುನಾಡ ಸರ್ಕಾರವನ್ನ ನಡೆಸ್ತಾ ಇದ್ದಂತ ಜನನಾಯಕರು ಭ್ರಷ್ಟಾಚಾರದಲ್ಲಿ ತೊಡಗಿದ್ರು ಅನ್ನೋದು ದುಃಖದಾಯಕ ಸಂಗತಿ. ಕೋವಿಡ್ ಬಂದ ಟೈಮ್ನಲ್ಲಿ ಕತ್ತಲಲ್ಲಿ ಕಳೆದು ಹೋದಂತ ಭಾವ ಇತ್ತು. ಅದರಲ್ಲೂ 2ನೇ ಅಲೆ ಹೊತ್ತಿನಲ್ಲಿ ಸಂಭವಿಸಿದಂಥ ಸರಣಿ ಸಾವುಗಳು ಭೂಲೋಕದಲ್ಲಿ ಮನುಕುಲ ಎಷ್ಟರ ಮಟ್ಟಿಗೆ ಉಳಿಯತ್ತೋ ಅನ್ನೋ ಪ್ರಶ್ನೆಯನ್ನು ಸಹ ಹುಟ್ಟಿಸ್ಬಿಟ್ಟಿತ್ತು. ಇದೆಲ್ಲದರ ಮಧ್ಯೆ ಮಾನವೀಯತೆ, ಮನುಷ್ಯತ್ವವನ್ನೇ ಕಿತ್ತು ತಿಂದ ಇಂಥವರ ಕೆಲಸ ಹೀನ, ಖಂಡನೀಯ. ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ಎಲ್ಲಾ ಪ್ರಕರಣಗಳ ಕುರಿತು ನಿಷ್ಠುರವಾಗಿ ತನಿಖೆ ಮತ್ತು ಕ್ರಮಗಳಿಗೆ ಮುಂದಾಗಬೇಕಾಗಿದೆ. ಆ ಮೂಲಕ ರಾಜ್ಯದಲ್ಲಿ ಹಂತ ಹಂತವಾಗಿ ಆದ್ರೂ ಸಹ ಭ್ರಷ್ಟಾಚಾರ ಕಡಿಮೆಯಾಗುವ ಕಡೆಗೆ ಹೆಜ್ಜೆ ಇಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.